ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 2 ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಡಬಲ್ ಲೇಯರ್ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾವಿಲ್ಲಿ 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದೊಂದು 80 ಎಳೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸೂಜನ್ನ ಸಹಾಯದಿಂದ ಏನು ಮಾಡೋದು, ಸೀರೆಗೆ ಒಂದು ಹೋಲ್ನ ಮಾಡ್ಕೊಳ್ಳಿ. ಈ ರೀತಿ ಸೂಜನ್ನ ಸಹಾಯದಿಂದ ಹೋಲ್ನ ಮಾಡಿಕೊಂಡು ಮೊದಲಿಗೆ ನಾವು 1 ಕಲರ್ ಥ್ರೆಡ್ನ ತೊಗೊಂಡು ಈ ಹೋಲ್ನಿಂದ ಪಾಸ್ ಮಾಡಿ ಅದನ್ನು ನಾರ್ಮಲಾಗಿ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕ್ತೀವೋ ಆ ರೀತಿ ಜರಿ ಥ್ರೆಡ್ನ ಬಳಸ್ಕೊಂಡ್ಬಿಟ್ಟು ಲಾಕ್ನ ಮಾಡ್ಕೋಬೇಕು. ಜರಿ ಥ್ರೆಡ್ಡು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರ ವಿಡಿಯೋ ನೋಡಿಲ್ಲೋ ದಯವಿಟ್ಟು ವಿಡಿಯೋನ ನೋಡಿ. ಈ ರೀತಿ ಜರಿ ಥ್ರೆಡ್ನ ಬಳಸ್ಕೊಂಡ್ಬಿಟ್ಟು ನಾವು ನೀಟಾಗಿ ಫಸ್ಟಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಟೈಟಾಗಿ ಸುತ್ತಕೊಂಡು ಆಮೇಲೆ ಮೇಲ್ಗಡೆಯಿಂದ ಸೂಜಿನ ಹಾಕಿ ಕೆಳಗಡೆಯಿಂದ ಎಳೆದ್ರೆ ಜರಿ ಥ್ರೆಡ್ಡು ನೀಟಾಗಿ ಲಾಕ್ ಆಗುತ್ತೆ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಹಾಕಿ ಇಲ್ಲಿ ಎಳೆದ್ರೆ ಲಾಕ್ ಆಗುತ್ತೆ. ಈಗ ಜರಿ ಥ್ರೆಡ್ನ ನಾವು ಕಟ್ ಮಾಡ್ಕೊಳ್ಳೋಣ. ನಂತರ ಇದು ಲೆಂತ್ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನೊಂದು ಲೇಯರ್ ಬರೋದ್ರಿಂದ ಸ್ವಲ್ಪ ಲೆಂತ್ ಇರಲಿ, ಆಮೇಲೆ ಬೇಕಾದರೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ. ಈಗ ಇಷ್ಟು ರೆಡಿ ಆಯಿತು. ಈಗ ಇದಕ್ಕೆ ನಾವು ಇನ್ನೊಂದು ಕಲರು ಮೇಲ್ಗಡೆ ಕಟ್ಕೊಳ್ಳೋಣ. ನಂತರ ಅದೇ ಸೂಜನಿಂದ ಮತ್ತೆ ಒಂದು ಸ್ವಲ್ಪ ಹೋಲನ್ನ ದೊಡ್ಡದು ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದರ ಮೇಲೇ ಹೋಲ್ ಮಾಡಿಕೊಂಡು ಇನ್ನೊಂದು ಕಲರ್ ಥ್ರೆಡ್ನ ಈ ರೀತಿ ಕೆಳಗಡೆಯಿಂದ ಪಾಸ್ ಮಾಡಿ ಮೇಲ್ಗಡೆಯಿಂದ ನೀಟಾಗಿ ಎಳ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಡಿಸೈನು ಅಂತ. ಈ ರೀತಿ ನೀಟಾಗಿ ಎಳ್ಕೊಂಡ್ಬಿಟ್ಟು ಮತ್ತೆ ನಾವು ಇನ್ನೊಂದು ಸತಿ ಜರಿ ಥ್ರೆಡ್ಡಿಂದ ಇದನ್ನು ನೀಟಾಗಿ ಕಟ್ಕೋಬೇಕು. ಕರೆಕ್ಟಾಗಿ ಕಟ್ಕೊಳ್ಳಿ. ಒಂದು ದಾರನೂ ಆ ಕಡೆ ಈ ಕಡೆ ಆಗದೆ ಇರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ನೀಟಾಗಿ ಈ ರೀತಿ ಎಲ್ಲ ಎಳೆಗಳನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಜರಿ ಥ್ರೆಡನ್ನು ಸೂಜಿಗೆ ಪೋಣಿಸ್ಬಿಟ್ಟು ಈ ರೀತಿ ಟೈಟಾಗಿ ಸುತ್ಕೊಳ್ಳಿ. ಯಾಕಂದರೆ ಡಬಲ್ ಲೇಯರ್ ಇರೋದ್ರಿಂದ ಬಿಚ್ಕೋಬಾರ್ದು. ಬಿಚ್ಕೊಂಡ್ರೆ ಅಥವಾ ಡಿಸೈನ್ ಲೂಸ್ ಆಗಾದರೆ ಚೆನ್ನಾಗಿ ಕಾಣಲ್ಲ. ಸೊ ಟೈಟಾಗಿ ಇದನ್ನು ಸುತ್ಕೊಳ್ಳಿ. ಜರಿ ಥ್ರೆಡ್ಡಿಂದ ಸುತ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಮೇಲ್ಗಡೆಯಿಂದ ಸೂಜಿನ ಹಾಕಿ ಕೆಳಗಡೆಯಿಂದ ಎಳೆದು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಹಾಕಿಬಿಟ್ಟು ಸೂಜಿನ ಎಳೆದ್ರೆ ನೀಟಾಗಿ ಲಾಕ್ ಆಗಿಬಿಡುತ್ತೆ. ನಂತರ ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಮೇಲ್ಗಡೆ ಇರೋ ದಾರನ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಮೇಲಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಮೇಲಕ್ಕೆ ಕಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇರೋ ದಾರನ ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಇದೇ ಲೆಂತ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಸಿಂಪಲ್ ಆಗಿದೆ ಡಿಸೈನು. ಫಸ್ಟ್ ಟೈಮ್ ಹಾಕೋರು ಕೂಡ ಇದನ್ನು ನೀಟಾಗಿ ಹಾಕ್ಕೋಬೋದು. ಇನ್ನೊಂದು ಸತಿ ತೋರಿಸ್ತೀನಿ. ನಿಮಗೆ ಡೌಟ್ ಇದ್ದರೆ ಇನ್ನೊಂದು ಸತಿ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ.
ಫೈನಲ್ ಆಗಿ ಡಿಸೈನ್ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಕೋಬೋದು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.